ಶಾಸಕರ ವಿರುದ್ಧ ರೈತರ ಜಮೀನನ್ನ ಅಕ್ರಮವಾಗಿ ಕಬಳಿಸಿದ ಆರೋಪ ಕೇಳಿಬಂದಿದೆ. ರಾಮನಗರ ಶಾಸಕ ಇಕ್ಬಾಲ್ ಹುಸೇನ್ ವಿರುದ್ಧ ರೈತರು ಲೋಕಾಯುಕ್ತಕ್ಕೆ ದೂರು ನೀಡಿದ್ದಾರೆ. ರೈತರ ಜಮೀನಿನ ಮೇಲೆ ಕಾಂಗ್ರೆಸ್ ಶಾಸಕರ ಕಣ್ಣು. ಇಡೀ ಊರಿನ ಆಸ್ತಿ ಖರೀದಿಸಿದ್ರ ಇಕ್ಬಾಲ್ ಹುಸೇನ್ ವಿರುದ್ಧ ಲೋಕಾಯುಕ್ತಕ್ಕೆ ದೂರು. ಉಳುವವನೇ ಭೂಮಿ ಒಡೆಯ. ಇಂದಿರಾ ಗಾಂಧಿ ಪ್ರಧಾನಿಯಾಗಿದ್ದಾಗ, ದೇವರಾಜ್ ಅರಸು ರಾಜ್ಯದ ಮುಖ್ಯಮಂತ್ರಿಯಾಗಿದ್ದಾಗ ಜಾರಿಗೊಂಡ ಕ್ರಾಂತಿಕಾರಿ ಯೋಜನೆ. ದಶಕಗಳ ಕಾಲ ಕೃಷಿ ಕಾರ್ಮಿಕರಾಗಿ ದುಡಿಯುತ್ತಿದ್ದವರಿಗೆ ಭೂ ಮಾಲೀಕತ್ವವನ್ನ ನೀಡಲಾಗಿತ್ತು. ಅದೇ ರೀತಿ ರಾಮನಗರ ಜಿಲ್ಲೆ ಕನಕಪುರ ತಾಲೂಕಿನ ಹೊಂಗಣಿದೊಡ್ಡಿ ಗ್ರಾಮದಲ್ಲೂ ಹಲವರಿಗೆ ಉಳುವವನೇ ಭೂಮಿ ಒಡೆಯ ಯೋಜನೆಯಡಿ ಜಮೀನು ಸಿಕ್ಕಿತ್ತು. ಆದರೆ ರೈತರಿಗೆ ಸಿಕ್ಕಿದ್ದ ಜಮೀನನ್ನ ಅಕ್ರಮವಾಗಿ ನೋಂದಣಿ ಮಾಡಿಕೊಂಡಿರೋ ಆರೋಪ ರಾಮನಗರ ಕಾಂಗ್ರೆಸ್ ಶಾಸಕ ಇಕ್ಬಾಲ್ ಹುಸೇನ್ ವಿರುದ್ಧ ಕೇಳಿ ಬಂದಿದೆ. ರಾಮನಗರ ಕ್ಷೇತ್ರದ ಶಾಸಕರಾದಂಥ ಇಕ್ಬಾಲ್ ಹುಸೇನ್ ರವರು ಸರ್ವೆ ನಂಬರ್ 265 ಗ್ರಾಮ ಬರ್ತದೆ, 9 ಎಕರೆ 13 ಕುಂಟೆ ಬರ್ತದೆ. ಆ ಜಾಗವನ್ನು ಅವರ ಹೆಸರಿಗೆ ರಿಜಿಸ್ಟರ್ ಮಾಡ್ಕೊಂಡಿದ್ದಾರೆ ಇತ್ತೀಚೆಗೆ ಡಿಸೆಂಬರ್ ತಿಂಗಳಿನಲ್ಲಿ. ಈ ದೂರನ್ನ ನಾನು ಲೋಕಾಯುಕ್ತಗೆ ಇವತ್ತು ದೂರನ್ನ ಕೊಟ್ಟಿದ್ದೇನೆ. ಹೊಂಗಣಿದೊಡ್ಡಿ ಗ್ರಾಮದ 67 ಎಕರೆ 66 ಗುಂಟೆ ಜಮೀನನ್ನ ಶಾಸಕ ಇಕ್ಬಾಲ್ ಹುಸೇನ್ ತಮ್ಮ ಪ್ರಭಾವ ಬಳಸಿ ಅಕ್ರಮವಾಗಿ ನೋಂದಣಿ ಮಾಡಿಕೊಂಡಿದ್ದಾರೆ ಅಂತ ಆರೋಪಿಸಲಾಗಿದೆ. ಉಳುವವನೇ ಭೂ ಒಡೆಯ ಯೋಜನೆಯಡಿ ರೈತರಿಗೆ ಜಮೀನು ಸಿಕ್ಕಿದ್ರೂ ಇನ್ನೂ ಖಾತೆಯಾಗಿರಲಿಲ್ಲ. ಭೂನ್ಯಾಯ ಮಂಡಳಿಯಲ್ಲಿ ಅರ್ಜಿಗಳು ಇತ್ಯರ್ಥ ಆಗಬೇಕಿದೆ. ಆದರೆ ಅರ್ಜಿ ಇತ್ಯರ್ಥವಾಗದೆ ಶಾಸಕರು ಹೇಗೆ ನೋಂದಣಿ ಮಾಡಿಸಿಕೊಂಡ್ರು? 50-60 ವರ್ಷಗಳಿಂದ ಕೃಷಿ ಮಾಡಿಕೊಂಡು ಬಂದಿರೋ ರೈತರನ್ನ ಒಕ್ಕಲೆಬ್ಬಿಸೋ ಕೆಲಸವಾಗ್ತಿದೆ ಅಂತ ಆಕ್ರೋಶ ಹೊರಹಾಕಲಾಗಿದೆ. ರೈತರು ಸ್ವಾಧೀನ ಇರುವಂಥ ಭೂಮಿನ ಚಿಕ್ಕಬಂದಿನ ಹಾಕಿ ಅಂತ ಕೇಳಿದಾಗ ಏನು ಹೇಳಿದ್ರು, ಇಲ್ಲ ಆ ರೀತಿ ಆಗಲ್ಲ, ಅವ್ರು ಯಾರ ಹೆಸರಲ್ಲಿ ಆಯ್ತೋ ಅವ್ರ ಹೆಸರನ್ನ ಹಾಕ್ತೀವಿ ಅಂತ ಹೇಳಿದ್ರು. ಇಲ್ಲ ಆಗಲ್ಲ ಅಂತೇಳಿ ವಾಪಸ್ ನಾವು ಕಳಿಸ್ಬಿಟ್ಟು, ಆದ್ರೂ ಇವಾಗ ಇಲ್ಲಿ ರಿಜಿಸ್ಟರ್ ಮಾಡ್ಕೊಂಡಿರೋದು ನಮಗೆ ತುಂಬಾ ನೋವಾಗ್ತಾ ಇರುವಂತ ವಿಚಾರ. ರೈತರ ಜಮೀನು ಕಬಳಿಕೆಗೆ ಒಳಸಂಚು ನಡೆಸಿದ್ದಾರೆ. ಕಾಂಗ್ರೆಸ್ ಶಾಸಕರಿಗೆ ಮುಂದಿನ ಚುನಾವಣೆಯಲ್ಲಿ ಜನ ಉತ್ತರ ನೀಡ್ತಾರೆ ಅಂತ ಜೆಡಿಎಸ್ ನಾಯಕ ನಿಖಿಲ್ ಕುಮಾರಸ್ವಾಮಿ ಚಾಟಿ ಬೀಸಿದ್ರು. ಈ ಭಾಗದ ಶಾಸಕರ ಮೇಲೆ 67 ಎಕರೆಯಷ್ಟು ಜಮೀನು 6 ವರ್ಷಗಳಿಂದ ಉಳುವವನೇ ಇವತ್ತು ಜಮೀನಿನ ಒಂದು ಒಡೆಯ. ಇವತ್ತು ಅವರಿಂದ ಯಾವ ರೀತಿ ಲಪ್ಟಾಯಿಸಬೇಕು ಅಂತಕ್ಕಂಥದ್ದು ಬಹಳ ಒಳಗಡೆನೆ ಒಳಸಂಚು ನಡೆಸಿ ಇವತ್ತು ಅದೆಲ್ಲ ಬಹಿರಂಗವಾಗಿ ಇವತ್ತೇನು ಪತ್ರಿಕೆಗಳಲ್ಲೂ ನಿನ್ನೆ ದಿನ ನಾವೆಲ್ಲರೂ ಓದಿದ್ದೇವೆ. ಇಕ್ಬಾಲ್ ಹುಸೇನ್ ಪರ ಇರುವ ಅದೇ ಊರಿನ ಕೆಲ ರೈತರು ಶಾಸಕರು ನಮಗೆ ಮಂಜೂರಾತಿ ಪತ್ರ ಕೊಡಿಸುತ್ತಿದ್ದಾರೆ ಎಂದಿದ್ದಾರೆ. ಇಕ್ಬಾಲ್ ಹುಸೇನ್ ವಿರುದ್ಧ ಸುಳ್ಳು ದೂರು ಅಂತಲೂ ಕೆಲ ರೈತರು ವಾದ ಮಾಡ್ತಿದ್ದಾರೆ. ಭೂ ಸುಧಾರಣೆ ಕಾಯ್ದೆ ಉಲ್ಲಂಘಿಸಿ ಶಾಸಕ ಇಕ್ಬಾಲ್ ಹುಸೇನ್ ರೈತರ ಜಮೀನು ಕಬಳಿಸಿದ್ದಾರೆ ಅನ್ನೋ ಗಂಭೀರ ಆರೋಪ ಕೇಳಿಬಂದಿದೆ. ಈ ಆರೋಪಕ್ಕೆ ಕಾಂಗ್ರೆಸ್ ಶಾಸಕ ಈವರೆಗೂ ಸ್ಪಷ್ಟನೆ ನೀಡಿಲ್ಲ. ಜಗದೀಶ್, ಏಷ್ಯಾನೆಟ್ ಸುವರ್ಣ ನ್ಯೂಸ್, ರಾಮನಗರ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.